ನೋಡಿ ಹೋದ್ಸತಿ 766 ಶಾಲೆಗಳು 100ಗೆ 100 ತಗೊಂಡಿದ್ವಿ, ಹೌದಾ? ಈ ಸತಿ ಪಾಸ್ 100% ಪಾಸ್. ಸರ್ಕಾರಿ ಶಾಲೆಯಲ್ಲಿ ಗವರ್ಮೆಂಟ್ ಅಲ್ಲಿ 2393 ಪಾಸ್ ಆಗಿದ್ದಾರೆ. ಏಡೆಡ್ ಅಲ್ಲೂ ಕೊಟ್ಟಿದೀವಿ, ಎಲ್ಲ ಕೊಟ್ಟಿದೀವಿ. ಸೊ ಈ ಸತಿ ಹೋದ್ಸತಿ 2283 ಶಾಲೆಗಳು, ಎಲ್ಲ 3 ಕ್ಯಾಟಗರಿ, ಏಡೆಡ್, ಸರ್ಕಾರಿ ಮತ್ತೆ ಪ್ರೈವೇಟ್ ಅವ್ರು ಸೇರಿ. ಆದ್ರೆ ಈ ಸತಿ 6176. ಆದ್ರೆ ಬಹಳ ಸಂತೋಷ ಏನ್ ಗೊತ್ತಾ, more than 50% of government schools have secured more than 100% result. ಅವರೆಲ್ಲರೂ ಕೂಡ ನಾಳೆ ಪೋಸ್ಟ್ ಅನ್ನ ಹಾಕಿ ಅವರ ಎದುರುಗಡೆಗೆ ಅಡ್ಮಿಷನ್ ಓಪನ್, ಪ್ಲೀಸ್ ಕಮ್ ಟು ಮೈ ಸ್ಕೂಲ್ ಅಂತ ಹಾಕ್ತಾರೆ. ಈಗ ನಾಳೆಯಿಂದ ಅವರಿಗೆ ನಾವು ಆಗ್ಲೇ ಸಂದೇಶವನ್ನು ಕೂಡ ಕೊಡ್ತಾ ಇದ್ದೀವಿ. ಸರ್ಕಾರಿ ಶಾಲೆಗಳ 50% ಮೋರ್ ದೆನ್ 100% ಪಾಸ್ ಆಗಿದ್ದಾರೆ. ಅದಕ್ಕೆ ನಾನು ಅವರಿಗೆ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದ್ರ ಜೊತೆಗೆ ಫಸ್ಟ್, ಸೆಕೆಂಡ್, ಥರ್ಡ್ ಲ್ಯಾಂಗ್ವೇಜ್ ಈ ಸತಿ ಹೋದ ಸತಿಗಿಂತಲೂ ಜಾಸ್ತಿ ಕೊಟ್ಟಿದ್ದೀವಿ ಡೀಟೇಲ್ಸ್. ಸೊ ದಟ್ ನಿಮಗೆ ಕ್ವಶನ್ ಏನಾದ್ರು ಕೇಳ್ಬೇಕಂದ್ರೆ ಆಮೇಲೆ ಉತ್ತರ ಕೊಡೋದಕ್ಕೆ ಈಸಿ ಆಗುತ್ತೆ. ಥರ್ಡ್ ಲ್ಯಾಂಗ್ವೇಜ್ ಅಲ್ಲಿ ಎಷ್ಟು ಜನ ಪಾಸ್ ಆಗಿದ್ದಾರೆ, ಮ್ಯಾಥ್ಸ್ ಅಲ್ಲಿ ಎಷ್ಟು ಪಾಸ್ ಆಗಿದ್ದಾರೆ, ಸೈನ್ಸ್ ಅಲ್ಲಿ ಎಷ್ಟು ಪಾಸ್ ಆಗಿದ್ದಾರೆ, ಎಲ್ಲದರಲ್ಲೂ ಕೂಡ ಕೊಟ್ಟಿದ್ದಾರೆ. ಅದು ಡೀಟೇಲ್ಸ್ ಕೂಡ ಇದೆ. ನಾನು ಅದನ್ನ ನೀವು ಕ್ವಶನ್ ಏನಾದ್ರು ಕೇಳದಿದ್ರೆ ಅದಕ್ಕೆ ನಾನು ಬಿಡ್ಲಿಕ್ಕೆ ಇಷ್ಟಪಡ್ತೀನಿ. ಅದಾದ್ಮೇಲೆ ರಾಜ್ಯದಲ್ಲಿ ಈ ಸತಿ 655ಕ್ಕೆ 655 ತಗೊಂಡಿರೋದು, 625ಕ್ಕೆ 625 ತಗೊಂಡಿರೋರು ಒಂದು ಸರ್ಕಾರಿ ಶಾಲೆ ಒಂದು ಮಗು ತಗೊಂಡಿದೆ. ಅದು ಬಿಟ್ರೆ ದಾವಣಗೆರೆ, ಚಿಕ್ಕಮಂಗ್ಳೂರು, ಬೆಂಗಳೂರು ನಾರ್ತ್, ಉಡುಪಿ, ವಿಜಯಪುರ ಮತ್ತೆ ರಾಯಚೂರು ಅವರು ಕೂಡ ತಗೊಂಡಿದ್ದಾರೆ. ಅದ್ರ ಡೀಟೇಲ್ಸ್ ಅದನ್ನ ಅಟ್ಯಾಚ್ ಮಾಡಿದೀವಿ. ಇದೆಲ್ಲದೂ ಕೂಡ ನಿಮಗೆ ಸಾಫ್ಟ್ವೇರ್ ಅಲ್ಲೂ ಕೂಡ ಮತ್ತೆ ಕಳಿಸ್ಕೊಡ್ತೀವಿ. ಇದು ನೆಕ್ಸ್ಟ್ ಒಂದು ನಾನು ಇದನ್ನ ಈ ಯಾವ ಡಿಸ್ಟ್ರಿಕ್ಟ್, ಈಗ ನಮ್ಮ ಸ್ನೇಹಿತರು ಕೇಳಿದ್ರು ಯಾವ ಡಿಸ್ಟ್ರಿಕ್ಟ್ ಫಸ್ಟ್, ಯಾವ ಡಿಸ್ಟ್ರಿಕ್ಟ್ ಸೆಕೆಂಡ್ ಅಂತ. ನಾನು ಯಾವ ಡಿಸ್ಟ್ರಿಕ್ಟ್ ಫಸ್ಟ್, ಯಾವ ಡಿಸ್ಟ್ರಿಕ್ಟ್ ಸೆಕೆಂಡ್ ನಾನು ಹೇಳೋದಕ್ಕೆ ಹೋಗೋದಿಲ್ಲ. ಇವತ್ತು ನಾನು ಬೇರೆ ರೀತಿ ಹೇಳ್ತೀನಿ ವಿಶ್ಲೇಷಣೆಯನ್ನ. ಏನಂತ ಹೇಳಿದ್ರೆ, ಯಾವ ಡಿಸ್ಟ್ರಿಕ್ಟ್ ಅವರು ಪರ್ಸೆಂಟೇಜ್ ವೈಸು ಇಂಪ್ರೂವ್ಮೆಂಟ್ ಮಾಡ್ಕೊಂಡಿದ್ದಾರೆ ಅವ್ರಿಗೆ ನಾವು ಶಬಾಷ್ಗಿರಿ ಕೊಡ್ಲೇಬೇಕಲ್ವಾ? ಯಾಕೆಂದ್ರೆ ಅವರೇ ಬರ್ಸ್ತಿದ್ರು. ನಾನು ಕಲ್ಯಾಣ ಕರ್ನಾಟಕಕ್ಕೆ ಹೋದಾಗ ನನಗೆ ಪ್ರಶ್ನೆ ಕೇಳೋರು, ಇಲ್ಲ ನಮ್ಮನ್ನೆಲ್ಲ ನೀವು ಈ ತರನೇ ಇಟ್ಬಿಟ್ಟಿದ್ದೀರಾ ಅಂತ. ಅದನ್ನ ಯಾಕೆ ಅವ್ರಿಗೆ ಮನ್ಸಲ್ಲಿತ್ತೋ, ನಮ್ಮ ಸರ್ಕಾರ ಬಂದ ಮೇಲೆ ಅಕ್ಷರ ಆವಿಷ್ಕಾರ ಅಂತ ಹೇಳಿ ಮಾಡಿ 3,000 ಕೊಟ್ರೆ ಅದರೊಳಗೆ 25%, 2,000 ಕೋಟಿ ಕೊಟ್ರೆ ಅದರಲ್ಲಿ 25% ಕಡ್ಡಾಯವಾಗಿ ಶಿಕ್ಷಣಕ್ಕೆ ಖರ್ಚು ಮಾಡಬೇಕು ಅಂತ ಹೇಳಿ. ಈ 3 ವರ್ಷದೊಳಗೆ ನಮ್ಮ ಗ್ರೋತ್ ಏನು ಅಂತ ಹೇಳಿದ್ರೆ, ಚಂದ್ರಹಾಸ್ ಅವರೇ, ಅದು ಬಹಳ ಮುಖ್ಯ. ಹೈಯೆಸ್ಟ್ ಪರ್ಸೆಂಟೇಜ್ ಇನ್ಕ್ರೀಸ್ ಮಾಡಿರ್ತಕ್ಕಂಥ ಜಿಲ್ಲೆ ಇವತ್ತು ನನಗೆ ಬಹಳ ಸಂತೋಷ. ಹೋದ ವರ್ಷ ಇರ್ತಕ್ಕಂಥ ಲಾಸ್ಟ್ ಜಿಲ್ಲೆ ಗುಲ್ಬರ್ಗ ಇತ್ತು. ಆದ್ರೆ ಈ ಸತಿ ಲಾಸ್ಟ್ ಬಟ್ 1 ಯಾದಗಿರಿ ಇತ್ತು. ಈ ಸತಿ 29.81% ಯಾದಗಿರಿ ಸಾಧನೆ ಮಾಡಿ ಈ ಪರ್ಸೆಂಟೇಜ್ ಅಲ್ಲಿ ಸಾಧಕರಾಗಿ ಟಾಪ್ ಅಲ್ಲಿದ್ದಾರೆ. ಗುಲ್ಬರ್ಗ 28% ಇಂಪ್ರೂವ್ ಮಾಡಿದ್ದಾರೆ. ಚಿತ್ರದುರ್ಗ 21% ಕೊಟ್ಟಿದ್ದೀರಾ ಈ ಶೀಟು ಇದೆಯಲ್ಲ. ಸೊ ನೀವು ದಯವಿಟ್ಟು ನಾನು ಮಾಧ್ಯಮದವರಿಗೆ ಮನವಿಯನ್ನ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ. ಉಡುಪಿ ಮಂಗಳೂರೇ ಫಸ್ಟ್ ಬೇಡ, ಪರವಾಗಿಲ್ಲ, ಅವರು ಫಸ್ಟೇ ರ್ಯಾಂಕಲ್ಲಿ ಫಸ್ಟ್. ಅವ್ರು ನೋಡಿ 3.99. ಯಾಕೆಂದ್ರೆ ಅವ್ರು ಹೋದ್ ಸತಿನೇ 94% ಅಚೀವ್ ಮಾಡ್ಬಿಟ್ಟಿದ್ರು, ಸ್ಯಾಚುರೇಟ್ ಆಗ್ಬಿಟ್ಟಿತ್ತು. ಆದ್ರೆ ಅದೇ ಪಾಪ ಯಾದಗಿರಿಯವರು 62%. ನಮ್ಮ ಕಲಬುರಗಿಯವರು ಲಾಸ್ಟ್ ಟೈಮ್ ಅಲ್ಲಿ ಸ್ಪೆಷಲ್ ಮೀಟಿಂಗ್ ತಗೊಂಡು ಅವ್ರು ಬರ್ಬೇಕಾಗಿತ್ತು, ಎಲೆಕ್ಷನ್ ಡ್ಯೂಟಿಗೆ ಹೋಗಿದ್ದಾರೆ. ನನ್ನ ಜೊತೆಗೆ ಇಲ್ಲಿ ಬೆಳಗಾಂ ಕಮಿಷನರ್ ಕೂಡ ಕುತ್ಕೊಂಡಿದ್ದಾರೆ, ನಮ್ಮ ಬೇರೆ ಅಧಿಕಾರಿಗಳ ಜೊತೆಗೆ ಕಮಿಷನರ್ ಇದ್ದಾರೆ, ಎಲ್ಲರ ಜೊತೆ ಇದ್ದಾರೆ. ಅವರಿಗೆ ನಾವು ಡೈರೆಕ್ಷನ್ ಕೊಟ್ಟಿದ್ವಿ, ಡೋಂಟ್ ಟೇಕ್ ರ್ಯಾಂಕ್, ಅದನ್ನ ಆಮೇಲೆ ಬರೋಣ 2-3 ವರ್ಷ ಆದ್ಮೇಲೆ, ನೀವು ಮೇನ್ ಸ್ಟ್ರೀಮಿಗೆ ಬನ್ನಿ ಅಂತ. ಅದನ್ನ ಅಚೀವ್ ಮಾಡಿದ್ದಾರೆ. ಐ ಆಮ್ ವೆರಿ ಹ್ಯಾಪಿ. ಅವರೆಲ್ಲರೂ ಕೂಡ ಮೇನ್ ಸ್ಟ್ರೀಮಿಗೆ ಬಂದಿದ್ದಾರೆ. ರೈಟ್ ಸೈಡ್ ಕಾಲಮ್ ಅಲ್ಲಿ ನಾವು ಡೀಟೇಲ್ಸ್ ಕೂಡ ನಿಮಗೆ ಕೊಟ್ಟಿರ್ತಕ್ಕಂಥದ್ದು. ಅದ್ರ ಜೊತೆಗೆ ಒಂದು ಎಕ್ಸಾಮ್ ನಮ್ದು ಈಗ ನೆಕ್ಸ್ಟ್ ನೋಡಿ, ಇದು ಲಾಸ್ಟ್ ಟೈಮ್ ಕೂಡ ನಾವು ಹೆಂಗೆ ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ನಮ್ಮ ಟೀಚಿಂಗು ಸಬ್ಜೆಕ್ಟ್ ವೈಸು ಅವ್ರಿಗೆ ಯಾವ ರೀತಿ ನೀವು ನೋಡಿ ನಿಮ್ ಜವಾಬ್ದಾರಿ, ನೀವು ಯಾಕೆ ಹಿಂದೆ ಇದ್ದೀರಾ. ನಾನು ನಮ್ಮ ACS ಅವರಿಗೆ, ಪ್ರಿನ್ಸಿಪಲ್ ಸೆಕ್ರೆಟರಿ ಅವರಿಗೆ, ಕಮಿಷನರ್ ಅವರಿಗೆ ಮಾತಾಡ್ಬೇಕಾದ್ರೆ ಇಡೀ ರಾಜ್ಯದಲ್ಲಿ 42,000 46,000 ಶಾಲೆದು ಕಷ್ಟ ಆಗುತ್ತೆ. ಬಟ್ ಐ ಟಾಕ್ ಟು ದಮ್ ಇನ್ ಅ ಡಿಫ್ರೆಂಟ್ ಲ್ಯಾಂಗ್ವೇಜ್. ಅದು ಲಾಸ್ಟ್ ಟೈಮ್ ಕೂಡ ನಾನು ನಿಮ್ಗೆ ಹೇಳಿದ್ದೆ. ನೋಡಿ, ಒಂದ್ ಸಬ್ಜೆಕ್ಟ್ ಅಲ್ಲಿ 2000
ಒಂದ್ ಸಬ್ಜೆಕ್ಟ್ ಅಲ್ಲಿ ಫೇಲ್ ಆಗಿದ್ದು ಹೋದ್ ಸತಿ 15,000 ಮಕ್ಕಳು. ಅದು ಕೊಟ್ಟಿದ್ದೀರಾ? ಅವ್ರು ನಿಮ್ ಶೀಟ್ ಕೊಟ್ಟಿದ್ದೀರಾ? ಈ ಶೀಟ್ ಮೋಸ್ಟ್ಲಿ ಬಂದಿಲ್ಲ, ಬಟ್ ನೀವು ಬರ್ಕೋಬಹುದಿಲ್ಲ. ಬೇಕಾದ್ರೆ ಆಮೇಲೆ ಶೇರ್ ಮಾಡಕ್ ಹೇಳ್ತೀನಿ. ಇದೊಂದು ಶೇರ್ ಮಾಡಿ ಜೆರಾಕ್ಸ್ ಮಾಡ್ಬಿಟ್ಟು ಕೊಡಿ. ಇದು ಬಹಳ ಇಂಪಾರ್ಟೆಂಟ್. ಏನು ಅಂದ್ರೆ ನಾಟ್ ಕ್ಲಿಯರ್. ಒಂದ್ ಸಬ್ಜೆಕ್ಟ್ ಅಲ್ಲಿ ಫೇಲ್ ಆದವ್ರು ಈ ಸತಿ 20,000 ಇದ್ದಾರೆ. ಹೋದ್ ಸತಿಗಿಂತನೂ ಜಾಸ್ತಿ ಇದೆ. ನಾನು ಒಪ್ಕೊಳ್ತೀನಿ. ಅದನ್ನ ಯಾವ ರೀತಿ ಸರಿ ಮಾಡ್ಬೇಕಂತ ಈಗಾಗಲೇ ನಾವು ಡಿಸ್ಕಸ್ ಮಾಡ್ಬೋದು. ಬಟ್ ಹೋದ್ ಸತಿ ಬರೀ 15,000 ಇದ್ರು ಅಷ್ಟೇ ಒಂದ್ ಸಬ್ಜೆಕ್ಟ್ ಅಲ್ಲಿ ಫೇಲ್ ಆದವರು. ಅದೇ ಚೇಂಜ್ ಆಗುತ್ತೆ. 2 ಸಬ್ಜೆಕ್ಟ್ ಅಲ್ಲಿ ಫೇಲ್ ಆದವರು ಹೋದ್ ಸತಿ 28,000 ಇತ್ತು. 2 ಸಬ್ಜೆಕ್ಟ್ ಅಲ್ಲಿ ಫೇಲ್ ಆದವರು ಈ ಸತಿ 10,500 ಇದ್ದಾರೆ. 10,500. 3 ಸಬ್ಜೆಕ್ಟ್ ಅಲ್ಲಿ ಫೇಲ್ ಆದವರು ಹೋದ್ ಸತಿ 28,000 ಇತ್ತು 3 ಸಬ್ಜೆಕ್ಟ್ ಅಲ್ಲಿ. ಈ ಸತಿ 6,100 ಮಾತ್ರ ಇದ್ದಾರೆ. 4 ಸಬ್ಜೆಕ್ಟ್ ಅಲ್ಲಿ ಫೇಲ್ ಆದವರು ಹೋದ್ ಸತಿ 25,000 ಮಕ್ಕಳು ಇದ್ರು. ಈ ಸತಿ 3,800 ಮಕ್ಕಳು. 5 ಸಬ್ಜೆಕ್ಟ್ ಅಲ್ಲಿ ಫೇಲ್ ಆದವರು ಹೋದ್ ಸತಿ 25,000 ಮಕ್ಕಳು ಇದ್ರು. ಈ ಸತಿ 2,500 ಮಕ್ಕಳು. 6 ಸಬ್ಜೆಕ್ಟ್ ಅಲ್ಲಿ ಫೇಲ್ ಆದವರು 6 ಸಬ್ಜೆಕ್ಟ್ ಅಲ್ಲಿ ಹೋದ್ ಸತಿ 37,000 ಇದ್ರು. ಈ ಸತಿ 7,400. ಸೊ ನಮ್ ಟಾರ್ಗೆಟ್ ಯಾಕೆ ಇದನ್ನ ಹೇಳ್ತಾ ಇದೀವಿ ಅಂದ್ರೆ, ನಾನು ಆಗ್ಲೇ ಇವತ್ತು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀನಿ. ಇದಾದ್ಮೇಲೆ ನಮ್ದು ಮೀಟಿಂಗ್ ಇದೆ. ಯಾರು ಫೇಲ್ ಆಗಿದ್ದಾರೆ ಒಂದ್ ಸಬ್ಜೆಕ್ಟ್ ಅಲ್ಲಿ ಇರ್ಬೋದು, 6 ಸಬ್ಜೆಕ್ಟ್. ಸೊ 6 ಸಬ್ಜೆಕ್ಟ್ ಅಂದ್ರೆ ಅಲ್ಲಿಗೆ ನಾವು ಟಾರ್ಗೆಟ್ ಮಾಡ್ಬೇಕು. ಅಲ್ಲಿ ಇಲಾಖೆಯವರು ಇರ್ಬೋದು, ನಮ್ ಟೀಚರ್ಸ್ ಇರ್ಬೋದು, ನಮ್ ಕೊರತೆಗಳು ಏನಿದಾವೆ ಅದನ್ನ ಐಡೆಂಟಿಫೈ ಮಾಡಿ ಈ 2ನೇ ಎಕ್ಸಾಮ್ ಈಗ ಅದ್ರ ಬಗ್ಗೆ ಮಾತಾಡ್ತೀನಿ. ಅಷ್ಟೊಳಗೇನೆ ನೀವು ರೆಡಿ ಮಾಡ್ಬೇಕು. ಅವ್ರಿಗೆ ಮೈನ್ ಸ್ಟ್ರೀಮಿಂಗ್ ಕರ್ಕೊಂಡು ಬರ್ಬೇಕು. ಇವರೆಲ್ಲ 1, 2, 3 ಸಬ್ಜೆಕ್ಟ್ ಅಲ್ಲಿ ಪಾಸ್ ಆದವರು ಆಟೋಮೆಟಿಕಲಿ ನೆಕ್ಸ್ಟ್ ಎಕ್ಸಾಮ್ ಪಾಸ್ ಆಗ್ಬೇಕಾಗಿದೆ ವರ್ಷ. ಬಟ್ 6 ಸಬ್ಜೆಕ್ಟ್ ಅಲ್ಲಿ ಫೇಲ್ ಆದವರು ಹೋದ್ ಸತಿ 37,000 ಚೆನ್ನಾಗಿ ಸಕ್ಸಸ್ ಮಾಡಿದ್ದಾರೆ ಇಲಾಖೆಯವರು. ಆದ್ರೂ ಕೂಡ ನ್ಯೂನತೆ ನಮ್ಮಲ್ಲಿ ಇದೆ. 7,400 ಜನರು ಕೂಡ ಎಲ್ಲಾ ಸಬ್ಜೆಕ್ಟ್ ಫೇಲ್ ಆಗ್ತಾರೆ. ಅಂದ್ರೆ ಅದು ಮೋಸ್ಟ್ಲಿ ಅಟೆಂಡೆನ್ಸ್ ಇರಲ್ಲ, ಬರೋದಿಲ್ಲ, ತಂದೆ ತಾಯಿಯವ್ರು ಹುಷಾರಿಲ್ಲ. ನಾನು ಕೇಳ್ಕೊಂಡೆ ಯಾಕೆ ಅಂತ ಹೇಳಿ. ಯಾಕಂದ್ರೆ ನಿನ್ನೆ ನಾವೊಂದು ರಿವ್ಯೂ ಮಾಡಿದ್ವಿ. ಆ ಟೈಮಲ್ಲಿ ಅವ್ರು ಹೇಳಿದ್ರು ಇಲ್ಲ ಸರ್, ಕೆಲವು ಕಡೆಗೆ ಕೆಲವರು BO ಮಾತಾಡಿದ್ರು. ಹೆಡ್ ಮಾಸ್ಟರ್ಗೆ ಸ್ಟ್ರೈಟ್ ಫೋನ್ ಮಾಡಿದಾಗ ಮಕ್ಕಳ ಹೆಸರು ತಗೊಂಡಾಗ ಇಲ್ಲ ಸರ್ ಆ ಮಗು ಬರೋದೇ ಇಲ್ಲ, ಆಮೇಲೆ ಅವ್ರಿಗೆ ಆಸಕ್ತಿ ಇಲ್ಲ, ಕೂಲಿ ಕೆಲಸ ಮಾಡ್ತಾರೆ, ಇಲ್ಲ ಅವ್ರ ತಂದೆ ತಾಯಿಯಲ್ಲಿ ಮನೇಲಿ ದುಡಿಯೋರು ಇರೋಬ್ರೆ. ಇದೆಲ್ಲ ಕೂಡ ಸಾಕಷ್ಟು ಸ್ಟೋರೀಸ್ ಇದೆ. ಅದನ್ನ ಇನ್ನೊಂದು ದಿವಸ ನಾನು ಹಂಚ್ಕೊಳ್ತಕ್ಕಂಥ ವ್ಯವಸ್ಥೆಯನ್ನ ನಾನು ಮಾಡ್ಲಿಕ್ಕೆ ನಾನು ಇಷ್ಟಪಡ್ತೀನಿ. ಮತ್ತೆ ಕಲ್ಯಾಣ ಕರ್ನಾಟಕ. ಆಮೇಲೆ ಈಗ ನನ್ಗೆ ಬಹಳ ಸಂತೋಷ ಏನು ಅಂತ ಹೇಳಿದ್ರೆ, ಅಕ್ಷರಾವಿಷ್ಕಾರ ಬದಲಾವಣೆಯನ್ನ ಮಾಡಿದೆ. ನಾನು ಮ್ಯಾಜಿಕ್ ಅಂತ ಹೇಳೋದಿಲ್ಲ. ಆ ಶ್ರಮವನ್ನ ನಮ್ಮ ಶಾಸಕರು ಕೂಡ ಅಲ್ಲಿ ಇರ್ತಕ್ಕಂಥ ಭಾಗದವ್ರಿಗೆ ಪಕ್ಷಾತೀತವಾಗಿ ಅವರೆಲ್ಲ ಹಣನ 25% ನಮ್ಮ ಇಲಾಖೆಗೆ ನಮ್ಮ ಕನ್ಸಲ್ಟೆನ್ಸಿ ಮಾಡಿ ಕರೆಕ್ಟ್ ಆಗಿ ಅವ್ರ ಖರ್ಚನ್ನು ಕೂಡ ಮಾಡಿದ್ರು. ಅದೆಲ್ಲದಕ್ಕೂ ಕೂಡ ಕೆಲವು ಕಡೆಗೆ ಟೀಚರ್ಸ್ ಕೊಡೋದಕ್ಕೆ ನಮಗೆ ಕಷ್ಟ ಆದಾಗ ಅವರು ಕೂಡ ಅಲ್ಲಿ ಟೀಚರ್ಸ್ ರಿಕ್ರೂಟ್ಮೆಂಟ್ಗೂ ಹಣವನ್ನ ಇಟ್ಟು ಅವರೇ ರಿಕ್ರೂಟ್ಮೆಂಟ್ 3 ವರ್ಷಕ್ಕೆ ಮಾಡಿದ್ರು. ಈ 3 ವರ್ಷ ಕಂಪ್ಲೀಟ್ ಆಗಿ ಆಗ್ಲೇ ಅದ್ರ ಬಗ್ಗೆ ರಿಸಲ್ಟ್ ಕೂಡ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಕಲಬುರಗಿ ಕೊಟ್ಟಿದ್ದೀರ ಅವರಿಗೆ ಎಲ್ಲರಿಗೂ. ಅದು ಕೊಟ್ಟಿಲ್ಲ ಅಂದ್ರೆ ಅದನ್ನು ಜೆರಾಕ್ಸ್ ಮಾಡಿ ಅದು ಕೊಡ್ಲೇಬೇಕು. ಓಕೆ ನೋಡಿ, ಯಾದಗಿರಿ ಹೋದ್ ಸತಿ ಟೋಟಲ್ 71% ಯಾವುದು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ 71% ಅಚೀವ್ ಮಾಡಿದ್ರು. ಈ ಸತಿಗೆ ದೇ ಹ್ಯಾವ್ ಅಚೀವ್ 91%. ನಮ್ದೇನು ರಾಜ್ಯ ಮಟ್ಟದಲ್ಲಿ 94% ಇದೆ, ಅದರಲ್ಲಿ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ತುಂಬಾ ಹಿಂದೆ ಇದ್ರು ಅವರು. ನಾವು ಬಹಳ ಜವಾಬ್ದಾರಿ ತಗೊಂಡು ನಾವೆಲ್ಲದೂ ಕೂಡ ಒಂದು ಪಾಯಿಂಟ್ ಪ್ರೋಗ್ರಾಮ್ ಹಾಕಿದ್ವಿ. ಅದ್ರ ಬಗ್ಗೆನೂ ಕೂಡ ಮಾತಾಡ್ತೀವಿ. 91.6% ಅವ್ರು ಇನ್ಕ್ರೀಸ್ ಮಾಡ್ಕೊಂಡಿದ್ದಾರೆ. ಸೊ ಈ 7 ಜಿಲ್ಲೆಯವರಿಗೆ ನಾನು ವಿಶೇಷವಾಗಿ ಕಲ್ಯಾಣ ಕರ್ನಾಟಕ ಭಾಗದ ಇಲಾಖೆ ಇರ್ಬೋದು, ಮಕ್ಕಳಿಗೂ ಕೂಡ ನಾನು ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅಲ್ಲೂ ಕೂಡ ಗರ್ಲ್ಸ್ ಟಾಪ್ ಅಲ್ಲಿ ಇದ್ದಾರೆ, ನಾನು ಇಲ್ಲ ಅಂತ ಹೇಳಲ್ಲ. ಬೈ ಅಚೀವಿಂಗ್ 94%, ಬಾಯ್ಸ್ 88% ಇದ್ದಾರೆ. ಆದ್ರೆ ಬಾಯ್ಸ್ ಹೈಯೆಸ್ಟ್ ಜಿಗಿತ ಮಾಡಿದ್ದಾರೆ 23%. ಯಾಕೆಂದ್ರೆ 65% ಇತ್ತು ಹೋದ್ಸತಿ. ಯಾರು ಬಾಯ್ಸ್ ಕಲ್ಯಾಣ ಕರ್ನಾಟಕ, ಅವರು ಕೂಡ 88% ಈ ಸತಿ ಅವರು ರಿಸಲ್ಟ್ ಅನ್ನ ಕೊಟ್ಟಿದ್ದಾರೆ. ಆಮೇಲೆ ಬಹಳ ಮುಖ್ಯ ಗ್ರಾಮೀಣ ಭಾಗ, ಇದು ನೋಡಿ ಎಷ್ಟು ಚೆನ್ನಾಗಿದೆ. ರೂರಲ್ ಮತ್ತೆ ಅರ್ಬನ್, ಅಲ್ಲಿ ಕಲ್ಯಾಣ ಕರ್ನಾಟಕದಲ್ಲೂ ಕೂಡ ಸಿಟಿ ಮತ್ತೆ ವಿಲೇಜ್ ನಾವು ಟಾರ್ಗೆಟ್ ಮಾಡಿದ್ವಿ. ಹೋದ್ ಸತಿ 72% ಇತ್ತು ಗ್ರಾಮಾಂತರ, ಈ ಸತಿ 92% ಗ್ರಾಮಾಂತರ. ಅಂದ್ರೆ ಟೋಟಲ್ ರಿಸಲ್ಟ್ ಅಲ್ಲಿ 91 ಇದ್ರು ಕೂಡ ಕಲ್ಯಾಣ ಕರ್ನಾಟಕ, ಹಳ್ಳಿ ಭಾಗದಲ್ಲಿ ಮಕ್ಕಳು ಅಚೀವ್ಮೆಂಟ್
ಸಿಟಿಗಿಂತನೂ ಜಾಸ್ತಿ ಮಾಡಿದ್ದಾರೆ ಅಂತೇಳಿ ನಾನು ನಿಮಗೆ ಹೇಳಲಿಕ್ಕೆ ಸಂತೋಷವನ್ನ ಪಡ್ಲಿಕ್ಕೆ ಇಷ್ಟಪಡ್ತೀನಿ. ಮತ್ತೆ ಸಿಟೀಸ್ ಅಲ್ಲಿ 71 ಇದ್ರು ಅವರು ಹೋದ್ ಸತಿ, ಈ ಸತಿ 89%. ಸೊ ಸಿಟಿಗೆ ಇಲ್ಲಿಗೆ 2% ಡಿಫ್ರೆನ್ಸ್ ಇದೆ, 2.7%. ಇದ್ರ ಜೊತೆಗೆ ನನಗೆ ಬಹಳ ಹೆಮ್ಮೆ ಈ ಸತಿ ಏನು ಅಂತ ಹೇಳಿದ್ರೆ, ಎಲ್ಲದಕ್ಕಿಂತ ಹೆಮ್ಮೆ ಇದು ಟಾಪ್ ಅಲ್ಲಿ. ಯಾವಾಗ್ಲೂ ಕೂಡ ಗವರ್ಮೆಂಟ್, ಅದರಲ್ಲೂ ಕಲ್ಯಾಣ ಕರ್ನಾಟಕದಲ್ಲಂತೂ ನಮ್ಮನ್ನು ಬಹಳ ಹೀನಾಯವಾಗಿ ನೋಡ್ತಾ ಇದ್ವಿ. ನಾವು ಪ್ರೋಗ್ರಾಮ್ಸ್ ಕೊಟ್ಟು ಗವರ್ಮೆಂಟ್ ಶಾಲೆನ ಟಾರ್ಗೆಟ್ ಮಾಡಿದ್ವಿ. ಈ ಸತಿ ಗವರ್ಮೆಂಟ್, ಏಡೆಡ್, ಅನ್ಏಡೆಡ್ ಇವು ಮೂರರಲ್ಲೂ ಟಾಪ್ ಅಲ್ಲಿ ಇರೋರು ಯಾರು ಅಂತ ಹೇಳಿದ್ರೆ, ಸಕ್ಸಸ್ ರೇಟ್ ಅಲ್ಲಿ ನಮ್ಮ ಸರ್ಕಾರಿ ಶಾಲೆ 92% ಮಾಡಿದೆ. ಏಡೆಡ್ ಅವರು 91% ಮಾಡಿದೆ, 91.7. ನಮಗೆ ಅವರಿಗೆ 0.2% ಡಿಫ್ರೆಂಟ್. 0.2% ಅಲ್ಲಿ ಅನ್ಏಡೆಡ್ಗಿಂತ ನಾವು ಚೆನ್ನಾಗಿ ನಮ್ಮ ಸರ್ಕಾರಿ ಶಾಲೆಯಲ್ಲಿ ಪ್ರೋಗ್ರೆಸ್ ನ ಕೊಟ್ಟಿದ್ದೀವಿ. ಆ ಶೀಟ್ ನಿಮಗೆ ಬಂದಿಲ್ಲ ಅಂತ ಈಗ ಕೊಡಿಸ್ತೀನಿ, ಅದು ಲಾಸ್ಟ್ ಅಲ್ಲಿ ಇದೆ ಇದು. ಸೊ ಮತ್ತೆ ನಾನು ಹೇಳ್ಬೇಕಾದ್ರೆ ಹೇಳ್ತೀನಿ ಇದನ್ನ. ಸರ್ಕಾರಿ ಶಾಲೆಯಲ್ಲಿ ನಾವು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ 98% ಸಕ್ಸಸ್ ಕಂಡಿದ್ದೀವಿ. ಅದೇ ಅನ್ಏಡೆಡ್ ಅಲ್ಲಿ 91.8, ನಾವು 0.2% ಜಾಸ್ತಿ ಮಾಡ್ಕೊಂಡಿದೀವಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಟೋಟಲ್ ಇನ್ಕ್ರೀಸ್ ಇನ್ ಪರ್ಸೆಂಟೇಜ್ ಇಸ್ 19%. ಇಲ್ಲಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ 3 ಜನರನ್ನು ಸೇರಿದ್ರೆ ಅದೇ 19%. ಮುಂಚೆನೆ ಹೇಳಿದ್ದೆ, ಅದೇ 19% ಈ ಸತಿ